ಎಲ್ಲ ನನ್ನ ಕೃಷಿ ಬಂಧುಗಳಿಗೆ ಕೃಷಿ ಭೂಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಕೃಷಿಯಲ್ಲಿ ಎರೆಹುಳ ಪಾತ್ರ ಮತ್ತು ಅವುಗಳ ನಾವು ಕೃಷಿಯಲ್ಲಿ ಯಾವ ಥರ ರಕ್ಷಣೆ ಮಾಡಬೇಕಂತ ನೋಡೋಣ. ಮೊದಲನೇದಾಗಿ ಮಣ್ಣಿನ ಫಲವತ್ತತೆಯನ್ನು ಅವು ಕಾಪಾಡ್ತಾವೆ. ಎರೆಹುಳು ಮಣ್ಣಿನ ಫಲವತ್ತತೆಯನ್ನು ಕಾಪಾಡ್ತವೆ ಮತ್ತು ಮಣ್ಣಿನೊಳಗೆ ಗಾಳಿ ಮತ್ತು ನೀರನ್ನು ಬೇರುಗಳಿಗೆ ನೀರನ್ನು ಒದಗಿಸಿಕೊಡ್ತವೆ. ಯಾವ ರೀತಿ ಅಂದ್ರೆ ಇವು ಎರೆಹುಳುಗಳು ಭೂಮಿಯಲ್ಲಿ ರಂಧ್ರ ಮಾಡುವುದರಿಂದ ಅವುಗಳಿಗೆ ಗಾಳಿ ಮತ್ತು ಬೇರುಗಳಿಗೆ ನೀರನ್ನು ಒದಗಿಸಿಕೊಡ್ತವೆ ಮತ್ತು ಮಣ್ಣು ಮಿಶ್ರಣ ಕೂಡ ಆಗುತ್ತದೆ. ಮತ್ತು ಭೂಮಿಯಲ್ಲಿ ಬೆಳೆದಿರುವಂತಹ ಕಸ ಕಡ್ಡಿಯನ್ನು ಅವು ತಿಂದು ವರ್ಮಿ ಕಾಸ್ಟ್ ಅಂತ ಗೊಬ್ಬರವನ್ನು ಮಾಡಿಕೊಡ್ತವೆ. ಈ ರೀತಿ ಎರೆಹುಳುಗಳು ಮಣ್ಣಿನ ಫಲವತ್ತತೆಯನ್ನು ಜಾಸ್ತಿ ಮಾಡ್ತವೆ. ಮತ್ತು ಅದೇ ರೀತಿ ಇವು ಎರೆಹುಳುಗಳ ಮಹತ್ವ ನಮಗೆ ಈಗ ತಿಳಿದಿದೆ. ಇನ್ನು ಇವುಗಳ ರಕ್ಷಣೆ ಭಾಳ ಮುಖ್ಯ ಐತಿ. ಇಷ್ಟೆಲ್ಲ ಮಾಡ್ತವೆ ಇವು. ನಾವು ಅವುಗಳ ರಕ್ಷಣೆಯನ್ನು ಮಾಡಬೇಕಾಗುತ್ತದೆ. ಅವು ಯಾವ ರೀತಿ ನಾವು ರಕ್ಷಣೆನ ನಮ್ಮ ಕೃಷಿ ಭೂಮಿಯಲ್ಲಿ ಅಳವಡಿಸ್ಕೋಬೇಕಂದ್ರೆ ಎರೆಹುಳ ರಕ್ಷಣೆ ಆಳವಾದ ಉಳುಮೆಯನ್ನು ನಾವು ಮಾಡಬಾರ್ದು. ಅಂದರೆ 4 ಇಂಚಿಗಿಂತ ಜಾಸ್ತಿ ಆಳವಾದ ಉಳುಮೆ ಎರೆಹುಳುಗಳಿಗೆ ಹಾನಿ ಮಾಡ್ತವೆ. ಯಾಕಂದ್ರೆ ಅವು ಜಾಸ್ತಿ ಎರೆಹುಳುಗಳು ರಂಧ್ರವನ್ನು ಮಾಡಿರ್ತಾವೆ. ಆ ರಂಧ್ರದ ಮೂಲಕ ಬೇರುಗಳಿಗೆ ಗಾಳಿ ಮತ್ತು ನೀರನ್ನು ಹೋಗ್ತಿರ್ತದೆ. ಇದೆಲ್ಲ ಆಳವಾದ ಉಳುಮೆ ಮಾಡೋದ್ರಿಂದ ಎರೆಹುಳುಗಳು ಜಾಸ್ತಿ ಸತ್ತು ಹೋಗ್ತಾವೆ. ಆದ್ದರಿಂದ ಆಳವಾದ ಉಳುಮೆಯನ್ನು ನಾವು ಕಡಿಮೆ ಮಾಡಬೇಕು. ನಮಗೆ ಯಾವಾಗ ಉಳುಮೆ ಮಾಡಬೇಕನ್ನಿಸ್ತದಲ್ಲ ಆವಾಗ ನಾವು ಜಾಸ್ತಿ ಆಳವಾದ ಮಾಡಬಾರ್ದು ಉಳುಮೆಯನ್ನು. ಮತ್ತು ಭಾರವಾದ ಯಂತ್ರಗಳ ಬಳಕೆ ಕಡಿಮೆ ಮಾಡಬೇಕು. ಹೆವಿ ಟ್ರ್ಯಾಕ್ಟರ್ಸ್ ಆಗ್ತಾವಲ್ಲ, ಅಂದರೆ ಇವಾಗ ಭೂಮಿ ಹಸಿ ಇರ್ತದೆ, ಆವಾಗ ಜಾಸ್ತಿ ವೇಟ್ ಇದ್ದಿದ್ದ ಟ್ರ್ಯಾಕ್ಟರ್ ನಾವು ಕೃಷಿ ಭೂಮಿಯಲ್ಲಿ ಓಡಾಡಿಸಿದ್ರೆ ಭೂಮಿ ಕಾಂಪ್ಯಾಕ್ಟ್ ಆಗುತ್ತದೆ, ಸಾಯಿಲ್ ಕಾಂಪ್ಯಾಕ್ಟ್ ಆಗ್ತದೆ. ಆವಾಗ ಗಾಳಿ ಏರೇಷನ್ ಆಗೋಲ್ಲ ಭೂಮಿಯೊಳಗೆ, ಮತ್ತು ಏರೇಷನ್ ಆಗೋಲ್ಲ ಅಂತ ಹೆವಿಯಾದ ವಾಹನಗಳನ್ನು ನಾವು ಬಳಕೆ ಮಾಡೋದ್ರಿಂದ ಸೂಕ್ಷ್ಮಾಣು ಜೀವಿಗಳಿಗೆ ಮತ್ತು ಎರೆಹುಳುಗಳಿಗೆ ಭಾಳ ತೊಂದರೆ ಆಗುತ್ತೆ. ನೆಕ್ಸ್ಟು ಡ್ರೈ ಸಾಯಿಲ್ ಅಥವಾ ಶೀತ ಸ್ಥಿತಿಯಲ್ಲಿ ಉಳುಮೆ ಮಾಡಬೇಕು. ನಾವು ಯಾವಾಗ ಉಳುಮೆ ಮಾಡಬೇಕಪ್ಪ ಅಂದ್ರೆ, ನಾವು ಎರೆಹುಳುಗಳ ರಕ್ಷಣೆ ಮಾಡಬೇಕಂದ್ರೆ ಅವು ಮಳೆಗಾಲದಲ್ಲಿ ಜಾಸ್ತಿ ಆ್ಯಕ್ಟಿವ್ ಆಗಿರ್ತಾವೆ. ಆ ಟೈಮ್ದಾಗ ನಾವು ಉಳುಮೆಯನ್ನು ಮಾಡಬಾರ್ದು. ಒಂಥರ ಬಂದಿರ್ತದಲ್ಲ ಆ ಥರ, ಅಂದರೆ ಭೂಮಿ ಆರಿಕೆ ಬಂದ ಮೇಲೆ ಡ್ರೈ ಸಾಯಿಲ್ ಏನಿರ್ತದಲ್ಲ ಆವಾಗ ನಾವು ಉಳುಮೆಯನ್ನು ಮಾಡಿದರೆ ಜಾಸ್ತಿ ಅವು ಆಳಕ್ಕೆ ಹೋಗಿರ್ತಾವೆ. ಆ ಟೈಮಲ್ಲಿ ನಾವು ಉಳುಮೆ ಮಾಡೋದ್ರಿಂದ ಎರೆಹುಳನ್ನ ಸ್ವಲ್ಪ ಮಟ್ಟಿಗೆ ನಾವು ಹಾಳು ಮಾಡೋದನ್ನು ಕಡಿಮೆ ಮಾಡಬಹುದು. ನೆಕ್ಸ್ಟು ಕ್ರಾಪ್ ರೆಸಿಡ್ಯೂಯನ್ನು ಸುಡಬಾರ್ದು. ಇವು ಕ್ರಾಪ್ ರೆಸಿಡ್ಯೂ ಸುಡೋದ್ರಿಂದ ಕ್ರಾಪ್ ರೆಸಿಡ್ಯೂ ಅಂದರೆ ಇವು ನಾವು ಬೆಳೆದಿರೋಂಥ ಬೆಳೆಗಳ ವೇಸ್ಟು, ಅಂದರೆ ಈ ಕಬ್ಬು ಬೆಳೆದಿರ್ತೀವಿ ಅದ್ರದ್ದು ಎಲ್ಲ ರೌದಿ, ಮತ್ತು ಈಗ ದ್ರಾಕ್ಷಿಯಲ್ಲಿ ಅಥವಾ ಕಡ್ಡಿ ಪ್ರೂನಿಂಗ್ ಮಾಡಿದ್ಮೇಲೆ ಕಡ್ಡಿ ಏನಿರ್ತಾವಲ್ಲ ಅವೆಲ್ಲ ಭೂಮಿಗೆ ಸೇರಿಸ್ಬೇಕು. ಅವು ಸೇರಿಸೋದ್ರಿಂದ ಅದನ್ನು ಸುಡೋದ್ರಿಂದ ಏನಾಗುತ್ತದೆ, ಇವು ಏನು ಎರೆಹುಳುಗಳು ಅವೆಲ್ಲ ತಿಂದು ಬದುಕ್ತಿರ್ತಾವೆ. ಅದನ್ನು ನಾವು ಅವಕ್ಕೆ ಆಹಾರಾಗಿ ಕೊಡ್ಲಿಕ್ಕಾಗಲ್ಲ ಇವೆಲ್ಲ ಸುಟ್ಟರೆ. ಆದ್ದರಿಂದ ಕ್ರಾಪ್ ರೆಸಿಡ್ಯೂನ ಸುಡಬಾರ್ದು. ಅದನ್ನು ಹಾಗೆ ಭೂಮಿಯಲ್ಲಿ ಮಲ್ಚಿಂಗ್ ಥರ ಮಾಡಬೇಕು. ಮಾಡಿದ್ರೆ ಆವಾಗ ಎರೆಹುಳುಗಳ ರಕ್ಷಣೆ ಆಗುತ್ತೆ. ಮತ್ತು ಜೈವಿಕ ಪದಾರ್ಥಗಳ ಬಳಕೆ, ಅದೇ ಹೇಳಿದ್ನಲ್ಲ, ಜೈವಿಕ ಪದಾರ್ಥಗಳ ಬಳಕೆ ಅಂದ್ರೆ ಈಗ ಡೆಡ್ ಲೀವ್ಸ್ ಅಂದರೆ ಎಲೆಗಳ ಹಣ್ಣಾಗಿ ಉದುರುತ್ತಿರುವಂಥವ ಅಂಥ ಎಲೆಗಳು, ಮತ್ತು ಅವೆಲ್ಲ ಡಿಕಂಪೋಸ್ ಆಗಿ ಆ ಡಿಕಂಪೋಸನ್ ಹ್ಯೂಮಸ್ ಆಗಿ, ಹ್ಯೂಮಸ್ದಿಂದ ಮಿನರಲ್ಸ್ ಆಗಿ, ಮಿನರಲ್ಸ್
ಇವು ನಾವು ಮತ್ತೆ ರಿಟರ್ನ್ ಅಂದರೆ ಇದು ರೀಸೈಕಲ್ ಆಗುತ್ತೆ. ಈ ಥರ ಇದು ಆಗೋದ್ರಿಂದ ನಮ್ಮ ಭೂಮಿ ಫಲವತ್ತತೆಯಾಗಿ ಇರ್ತದೆ. ಜೈವಿಕ ಪದಾರ್ಥಗಳ ಬಳಕೆ ಜಾಸ್ತಿ ಮಾಡಬೇಕು ಮತ್ತು ದನ ಕರುಗಳ ಸಗಣಿ ಮತ್ತು ಅಥವಾ ಯಾವುದೇ ಅನಿಮಲ್ ವೇಸ್ಟನ್ನು ನಾವು ಯೂಸ್ ಮಾಡೋದ್ರಿಂದ ಇವು ಪ್ರಚೋದನಕಾರಿ, ಅಂದರೆ ಅವಕ್ಕೊಂಥರ ಒಳ್ಳೆಯ ಆಹಾರ ಕೊಟ್ಟಂಗೆ ಆಗುತ್ತೆ. ಇದು ಸಗಣಿಯನ್ನು ಭಾಳ ಇಷ್ಟಪಡ್ತಾವೆ ಅವು. ಅದರಿಂದ ನಾವು ಎರೆಹುಳ ರಕ್ಷಣೆಯಲ್ಲಿ ಈ ದನಕರ ಸಗಣಿಯನ್ನು ನಾವು ಯೂಸ್ ಮಾಡೋದ್ರಿಂದ ಭಾಳ ಉಪಯೋಗ ಆಗುತ್ತೆ. ನೆಕ್ಸ್ಟು ಮಣ್ಣಿನ ತೇವಾಂಶ ಕಾಪಾಡ್ಕೋಬೇಕು ನಾವು ಜಾಸ್ತಿ. ಮಣ್ಣಿನ ತೇವಾಂಶ ಅಂದರೆ ಭಾಳ ಹಸಿನೂ ಮಾಡಬಾರ್ದು, ಭಾಳ ಡ್ರೈನೂ ಮಾಡಬಾರ್ದು. ಒಂದು ರೀತಿ ನಾವು ಕಾಪಾಡ್ಕೋದ್ರಿಂದ ಎರೆಹುಳು ಒಂದು ಸಾಯಿಲ್ ಮಾಯ್ಚರ್ ಕಾಪಾಡೋದ್ರಿಂದ ಎರೆಹುಳ ರಕ್ಷಣೆ ಆಗುತ್ತೆ. ಮತ್ತು ರಾಸಾಯನಿಕಗಳ ಬಳಕೆ ಜಾಸ್ತಿ ಫರ್ಟಿಲೈಸರ್ನ ಯೂಸ್ ಮಾಡಬಾರ್ದು. ಎಷ್ಟು ರೆಕಮೆಂಡ್ ಇರ್ತಲ್ಲ ಅಷ್ಟು ಮಾಡಿದ್ರೆ ಸ್ವಲ್ಪ ಮಟ್ಟಿಗೆ ನಾವು ಅದನ್ನು ಕಾಪಾಡ್ಕೊಳ್ಬೋದು. ಥ್ಯಾಂಕ್ ಯು.